ನರಿ ಮತ್ತು ಕೊಕ್ಕರೆ ಕತೆ. ಒಂದು ಕಾಡಿನಲ್ಲಿ ಒಂದು ಕುತಂತ್ರ ನರಿ ಮತ್ತು ಒಂದು ಕೊಕ್ಕರೆ ಇತ್ತು. ನರಿಯು ಯಾವಾಗಲೂ ಬೇರೆಯವರನ್ನು ಮೂರ್ಖರನ್ನಾಗಿ ಮಾಡಲು ನೋಡುತ್ತಿತ್ತು. ಒಂದು ದಿನ ನರಿಯು ಕೊಕ್ಕರೆಗೆ ಊಟಕ್ಕೆ ತನ್ನ ಮನೆಗೆ ಆಹ್ವಾನಿಸಿತು. ಕೊಕ್ಕರೆ ಸಂತೋಷದಿಂದ ಒಪ್ಪಿಕೊಂಡಿತು. ಕೊಕ್ಕರೆ ನರಿಯ ಮನೆಗೆ ಬಂದಾಗ ನರಿಯು ಅದನ್ನು ಸ್ವಾಗತಿಸಿತು. ಊಟದ ಸಮಯವಾದಾಗ ನರಿಯು ಸೂಪನ್ನು 2 ಅಗಲವಾದ ತಟ್ಟೆಗಳಲ್ಲಿ ಬಡಿಸಿತು. ನರಿಗೆ ತನ್ನ ನಾಲಿಗೆಯಿಂದ ಸುಲಭವಾಗಿ ಸೂಪ್ ಕುಡಿಯಲು ಸಾಧ್ಯವಾಯಿತು. ಆದರೆ ಕೊಕ್ಕರೆಯ ಉದ್ದವಾದ ಕೊಕ್ಕಿನಿಂದ ಅದನ್ನು ಕುಡಿಯಲು ಸಾಧ್ಯವಾಗಲಿಲ್ಲ. ಕೊಕ್ಕರೆಗೆ ತುಂಬಾ ಬೇಸರವಾಯಿತು. ಆದರೆ ನರಿ ಇದರಿಂದ ತಮಾಷೆ ಮಾಡುತ್ತಾ ನಕ್ಕಿತು. ಮರುದಿನ ಕೊಕ್ಕರೆ ನರಿಯನ್ನು ಊಟಕ್ಕೆ ತನ್ನ ಮನೆಗೆ ಆಹ್ವಾನಿಸಿತು. ನರಿ ಸಂತೋಷದಿಂದ ಒಪ್ಪಿಕೊಂಡಿತು. ನರಿ ಕೊಕ್ಕರೆಯ ಮನೆಗೆ ಬಂದಾಗ ಕೊಕ್ಕರೆಯು ಅದನ್ನು ಆತ್ಮೀಯವಾಗಿ ಸ್ವಾಗತಿಸಿತು. ಊಟದ ಸಮಯವಾದಾಗ ಕೊಕ್ಕರೆಯು ಸೂಪನ್ನು ಉದ್ದವಾದ ಕಿರಿದಾದ ಕತ್ತುಳ್ಳ ಜಗ್ಗಳಲ್ಲಿ ಬಡಿಸಿತು. ಕೊಕ್ಕರೆಗೆ ತನ್ನ ಉದ್ದವಾದ ಕೊಕ್ಕಿನಿಂದ ಸುಲಭವಾಗಿ ಸೂಪ್ ಕುಡಿಯಲು ಸಾಧ್ಯವಾಯಿತು. ಆದರೆ ನರಿಗೆ ಅದರ ಮೂತಿ ಜಗ್ನೊಳಗೆ ಹೋಗಲಿಲ್ಲ ಮತ್ತು ಅದರ ನಾಲಿಗೆಯು ಜಗ್ನ ತಳವನ್ನು ತಲುಪಲು ಸಾಧ್ಯವಾಗಲಿಲ್ಲ. ನರಿಗೆ ತುಂಬಾ ಸಿಟ್ಟು ಬಂತು ಮತ್ತು ಅದು ಹಸಿವಿನಿಂದಲೇ ಮನೆಗೆ ಮರಳಿತು. ಆಗ ನರಿಗೆ ತಾನು ಕೊಕ್ಕರೆಯೊಂದಿಗೆ ಹೇಗೆ ವರ್ತಿಸಿದ್ದೆ ಎಂದು ಅರಿವಾಯಿತು. ತಾನು ಮಾಡಿದ ತಪ್ಪಿಗೆ ತಕ್ಕ ಪ್ರತಿಫಲ ಸಿಕ್ಕಿದೆ ಎಂದು ಅದು ಅರ್ಥಮಾಡಿಕೊಂಡಿತು.